ಅಂತಹ ಸೆನ್ಸಿಬಲ್ ಪೀಪಲಿಗೆ ಈ ದೇಶದಲ್ಲಿ ದೇಶದ್ರೋಹಿಗಳು ಅಂತೇಳಿ ಪಟ್ಟ ಕಟ್ಟಲಾಗ್ತಾ ಇದೆ, ಅವರನ್ನು ಜೈಲಿಗೆ ಇದು ಬಾಯಿಗೆ ಇದು ಅಸಂಸ್ಕೃತರಾಗಿ ನಾಗರಿಕರ ಸಮಾಜದಲ್ಲಿ ನಡ್ಕೊಳ್ತಾ ಇದ್ದಾರೆ ಅಂತ ಜನ ಇದು ನೋಡ್ತಾ ಇದ್ದಾರೆ, ವೀಕ್ಷಣೆ ಮಾಡ್ತಿದ್ದಾರೆ. ನೀವು ಲಾಯರ್, ನಾನು ಜಡ್ಜು, ನನ್ನ ಇತಿಮಿತಿಗಳಲ್ಲಿ ನಾನು ಮಾತಾಡಬೇಕು. ಇದು ಅಧಿಕಾರ ಇದೆ ಅಂತೇಳಿ, ಬಾಯಿ ಇದೆ ಅಂತೇಳಿ, ಮಾತಾಡ್ಬೋದು ಅಂತೇಳಿ ಏನೆಲ್ಲ ಮಾತಾಡಿದ್ರೆ ಅದು ಸ್ವೀಕಾರ ಮಾಡಲ್ಲಮ್ಮ ಜನರು. ಕೊಡ್ತಾರೆ. ಈ ಕ್ಯಾರಮ್ ಬೋರ್ಡ್ ಆಡ್ತಿದ್ದೀವಿ ನೀವು, ಸ್ಟ್ರೈಕ್ ಆದರೆ ಹಿಂದೆ ಬರ್ತದೆ, ಟಕ್ ಅಂತ ಬರ್ತದೆ, ಮುಖಕ್ಕೆ ಬರ್ತದೆ, ಹುಷಾರಾಗಿರಲಿ ಅವರು. ಅದು ಇಟ್ ಈಸ್ ಎ ಫೇಸ್, ಇಟ್ ಈಸ್ ಎ ಟ್ರಾನ್ಸಿಟರಿ ಫೇಸ್. ಐ ಟೆಲ್ ಯು. ಏನಂತ ಹೇಳಿದ್ರೆ ನೀವು ಪ್ರಶ್ನೆ ಮಾತಾಡಿದ್ರೆ ಆಂಟಿ ದೇಶದವ್ರು ಅಂತ. ಯಾವ ದೇಶದ ಏನು ಡೆಫಿನೇಷನ್ ಅವ್ನಿಗೆ ಗೊತ್ತಿದೆಯಾ? ಅವ್ನ ಡೆಫಿನೇಷನ್ ಗೊತ್ತಿದ್ದು ದೇಶದವ್ರು ಅಂದರೆ ಅಲ್ಲಮ್ಮ. ಇಫ್ ವಿ ಕ್ರಿಟಿಸೈಸ್ ದಿ ಪಾಲಿಸೀಸ್ ಆಫ್ ಎ ಗೌರ್ನಮೆಂಟ್, we criticize the judgment of a High Court or the Supreme Court, how we will become what is called Deshadrohi? Anti-national? ಏನು anti-national definition? Anti-national definition ಏನು? ಡೆಮೋಕ್ರಸಿಯಲ್ಲಿ as long as your criticism, ಏನು ಟೀಕೆ ಟಿಪ್ಪಣೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಈವನ್ ಇನ್ ಎ ಪ್ರೊಲೆಟೇರಿಯನ್ ಡಿಕ್ಟೇಟರ್ ರೂಲ್ ಆಫ್ ಎ ಪೀಪಲ್ಸ್ ಡೆಮಾಕ್ರಸಿ, ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಅದು ಹೆಂಗೆ ಕೆಲಸ ಮಾಡ್ತದೆ ಗೊತ್ತಾ ನಿಮಗೆ? ಅಲ್ಲಿ ಕಮಿಟಿ ಒಂದು ಬ್ರ್ಯಾಂಚಿಂದ ಹಿಡ್ಕೊಂಡು ಪಾರ್ಲಿಮೆಂಟ್, ಅಲ್ಲಿ ಮೇಲೆ ಪಾಲಿಟಿ ಬ್ಯೂರೋ ಇರ್ತದಲ್ಲ, ಟೀಕೆ ಮಾಡಿ ಜಾನ್ನಿಕಾಲ್ ಮಾಡ್ತಾರೆ ಅವ್ರಿಗೆ. ಇದು ದಿ ಕ್ರಿಟಿಸಿಸಮ್ ಈಸ್ ದಿ ಬೇಸಿಕ್ ಟೆನೆಟ್ ಆಫ್ ಡೆಮಾಕ್ರಸಿ. ಸೆಲ್ಫ್-ಕ್ರಿಟಿಸಿಸಮ್. ಇಫ್ ಐ ಹ್ಯಾವ್ ಕಮಿಟ್ ಎ ಮಿಸ್ಟೇಕ್, ಮಹಾತ್ಮ ಗಾಂಧಿ ತಪ್ಪು ಮಾಡಿದ್ರು ಅಂತ ಹೇಳ್ತಾ ಇದ್ರು. ದಟ್ಸ್ ವೈ ಈಸ್ ಮಹಾತ್ಮ, ಈಸ್ ಗ್ರೇಟ್. ನಾನು ಮಾಡಿದ್ದು ತಪ್ಪು ನೀವು ಹೇಳಿದ್ರೆ, ನಾನು ಗ್ರಹಿಸಿ ನಾನು ಮಾಡಿದ ತಪ್ಪು ಅಂತ ನಾನು ಒಪ್ಕೊಂಡ್ರೆ ಅದು ಒಳ್ಳೆಯ ಸಂಸ್ಕಾರ. ಒಂದು ದಿ ಪೀಪಲ್ ಸೆಲ್ಫ್-ಕ್ರಿಟಿಸಿಸಮ್ is also permissible. ಸರ್ಕಾರದ ನೀತಿಗಳನ್ನು, ಸರ್ಕಾರ ಕಾರ್ಯಕ್ರಮಗಳನ್ನು ಟೀಕೆ ಮಾಡ್ತಾ ಇರುವಾಗ, ಅಥವಾ ಒಂದು ರಾಜಕೀಯ ಪಕ್ಷದ ಪ್ರಣಾಳಿಕೆ ಜನವಿರೋಧಿ ಪ್ರಣಾಳಿಕೆ, ಸರ್ಕಾರದ ನೀತಿ ಜನವಿರೋಧಿ ನೀತಿ ಅಂತ ಹೇಳಿದಾಗ ಹೌ ವಿಲ್ ಬಿಕಮ್ ಎ ಆಂಟಿ ನ್ಯಾಷನಲ್? ಸ್ಟುಪಿಡ್ ಅದು. ಅದೇ ಅದು ಹೇಳಬೇಕು. ಏನಕ್ಕೆ ಟೀಕೆ ಮಾಡ್ತೀವಿ? ಸರಿಪಡಿಸ್ಕೊಂಡು ಮುಂದೆ ಸರಿಯಾಗಿ ಹೋಗಿ ಆಡಳಿತ ನೀಡಿ ಅಂತ ಹೇಳೋದಕ್ಕೆ. ಅದು ಹೇಳಿದ್ರೆ ಆಂಟಿ ನ್ಯಾಷನಲ್ಲ? ಅದೆಲ್ಲ ಈ ರಿಪ್ರ್ಯಾಪ್ಸ್ದು ಅವರೆಲ್ಲ ಏನು ತಿಳ್ಕೊಳ್ದೆ, ಏನು ಗಂಧ ಗಾಳಿ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಆ ಮಾತು ಹೇಳೋದು.